ಹಾಯ್, ನಮಸ್ತೆ. ಇವತ್ತು ನಾನು ಹೆಲ್ತ್ ಸೆನ್ಸ್ ರವರ ನ್ಯಾನೋಕ್ಯೂರ್ ಸ್ಟೀಮರ್ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಇದೊಂದು ಪಾಪ್ಯುಲರ್ ಸ್ಕಿನ್ ಕೇರ್ ಪ್ರಾಡಕ್ಟ್. ಫೇಸ್ಗೆ ಸ್ಟೀಮ್ ತಗೊಳ್ಳೋದ್ರಿಂದ ಸ್ಕಿನ್ಗೆ ಡೀಪ್ ಹೈಡ್ರೇಷನ್ ಸಿಗುತ್ತೆ, ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಹಾಗೂ ಫೋರ್ಸಸ್ ಓಪನ್ ಆಗೋದ್ರಿಂದ ಬ್ಲ್ಯಾಕ್ ಹೆಡ್ಸ್ನ ಈಸಿಲಿ ರಿಮೂವ್ ಮಾಡ್ಬೋದು. ಆಕ್ನೆ ಕೂಡ ಕಡಿಮೆ ಆಗುತ್ತೆ. ಸೈನಸ್ ಇಶ್ಯೂಸ್ ಇದ್ರೆ ಲೈಕ್ ಮೈಲ್ಡ್ ಹೆಡ್ಏಕ್, ನೀಸಲ್ ಬ್ಲಾಕೇಜ್, ಹಾಗೆ ಕೋಲ್ಡ್, ರನ್ನಿಂಗ್ ನೋಸ್, ಶೀತ ಇರುವಾಗ ಸ್ಟೀಮ್ ತಗೊಂಡ್ರೆ ರಿಲೀಫ್ ಸಿಗುತ್ತೆ. ಸೈನಸ್ ಸಮಸ್ಯೆ ಇರೋರು ದಿನಕ್ಕೆ 5 ರಿಂದ 8 ನಿಮಿಷ ಸ್ಟೀಮ್ ತಗೊಂಡ್ರೆ ಉಸಿರಾಟ ಈಸಿ ಆಗುತ್ತೆ. ಎಸ್ಪೆಷಲಿ ಚಿಲ್ಡ್ರನ್ಸ್ಗೆ ಕೋಲ್ಡ್ ಆದಾಗ ಬಿಸಿ ನೀರು ಇಟ್ಕೊಂಡು ಸ್ಟೀಮ್ ಕೊಡೋದು ತುಂಬಾನೇ ರಿಸ್ಕ್. ಬಟ್ ಇದರಲ್ಲಿ ಸ್ಟೀಮ್ ಕೊಡೋದು ತುಂಬಾನೇ ಸೇಫ್ ಅಂಡ್ ಈಸಿ. ಇವಾಗ ನ್ಯಾನೋಕ್ಯೂರ್ ಸ್ಟೀಮರ್ ಪಾರ್ಟ್ಸ್ ಹಾಗೂ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಇದು ಈಸಿ ಅಂಡ್ ಪೋರ್ಟೇಬಲ್, ಲೈಟ್ ವೇಟ್ ಇರೋದ್ರಿಂದ ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡಬಹುದು. ಕ್ಲಾಸಿಕ್ ವಿತ್ ಸ್ಲಿಕ್ ಹ್ಯಾಂಡಲ್ ಇದೆ. ಇದು ಅಯಾನಿಕ್ ಸ್ಟೀಮರ್. ಈ ಸ್ಟೀಮರ್ ಅಲ್ಲಿ ಇಂಟರ್ನಲ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ. ಇದು ನೋಸಲ್ ಕವರ್ ಅಥವಾ ಡಸ್ಟ್ ಶೀಲ್ಡ್. ಇದು ಸ್ಟೀಮರ್ ಒಳಗಡೆ ಡಸ್ಟ್ ಆಗದೆ ಇರೋ ಹಾಗೆ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ, ಮೀನ್ಸ್ ಹೈಜೀನ್ ಮೇಂಟೈನ್ಗೆ. ಇದು ಕಾಟನ್ ಪ್ಯಾಡ್. ಇದು ಎರೋಮಾ ಟ್ರೇ. ಪ್ಯಾಡ್ನ ಎರೋಮಾ ಟ್ರೇಗೆ ಫಿಕ್ಸ್ ಮಾಡಿ ನೀವೇನಾದ್ರೂ ಎಕ್ಸ್ಟ್ರಾ ಆಯಿಲ್ ಡ್ರಾಪ್ಸ್ ಅಥವಾ ವಿಕ್ಸ್ ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡಿ ಸ್ಟೀಮರ್ ಮೌತ್ ಮೇಲೆ ಇಡಿ. ಬಟ್ ಸ್ಟೀಮರ್ ಮೇಲೆ ಇಟ್ಟು ಆಯಿಲ್ ಹಾಕಕ್ ಹೋಗ್ಬೇಡಿ, ಬಿಕಾಸ್ ಸ್ಟೀಮರ್ ಒಳಗಡೆ ಆಯಿಲ್ ಹೋಗೋ ಚಾನ್ಸಸ್ ಇರುತ್ತೆ. ಇದು ವಾಟರ್ ಟ್ಯಾಂಕರ್. ಇದರಲ್ಲಿ 100 ml ವಾಟರ್ನ ಫಿಲ್ ಮಾಡ್ಬೋದು. ಇದಕ್ಕೆ ಪ್ಯೂರಿಫೈಯರ್ ವಾಟರ್ನೇ ಹಾಕಬೇಕು. ಸ್ಟೀಮ್ ತಗೊಂಡಾದ್ಮೇಲೂ ಟ್ಯಾಂಕಲ್ಲಿ ವಾಟರ್ ಇದ್ರೆ ಅದನ್ನ ಕ್ಲೀನ್ ಮಾಡಿ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. 40 to 50 ಸೆಕೆಂಡ್ಸ್ ಅಲ್ಲಿ ಸ್ಟೀಮ್ ಸ್ಟಾರ್ಟ್ ಆಗುತ್ತೆ. ಸ್ಟೀಮ್ ಬರೋಕ್ಕೆ ಸ್ಟಾರ್ಟ್ ಆದ್ಮೇಲೆ 10 to 20 ಸೆಕೆಂಡ್ಸ್ ಪ್ಲಾಸ್ಟಿಕ್ ಸ್ಮೆಲ್ ಬರುತ್ತೆ. ಆಮೇಲೆ ಏನು ಸ್ಮೆಲ್ ಇರಲ್ಲ. ಅರೌಂಡ್ 15 ಮಿನಿಟ್ಸ್ ನೀವು ಸ್ಟೀಮ್ ತಗೋಬಹುದು. ಅಲ್ಲದೇನೆ ಟ್ಯಾಂಕಲ್ಲಿ ನೀರು ಖಾಲಿ ಆಗಿದ್ರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಇದಾಗಿತ್ತು ನ್ಯಾನೋಕ್ಯೂರ್ ಸ್ಟೀಮರ್ ರಿವ್ಯೂ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.